ಅನಿಸ್ತಾ ಇದೆ ಪ್ರಶಾಂತ್ ಸರ್. ಆನಂದ, ಡು ಯು ಅಗ್ರಿ? ದೊಡ್ಡ ಸಮಾವೇಶ ಏನಾದ್ರು ಮಾಡಿದ್ರೆ ಇದು ಬೀಳ್ಕೊಡುಗೆ ಕಾರ್ಯಕ್ರಮ ಅನ್ನುವಂತೆ ಬಿಂಬಿತವಾಗಿ ಬಿಡುವ ಅಪಾಯ ಇತ್ತು ಅಂತ? ನಾವು ಗಮನಿಸಬಹುದು, ಸಿದ್ದರಾಮಯ್ಯನವರ ಪರವಾಗಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಿದ್ರೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಮತ್ತು ಅದು ಕೊಡುವಂಥ ಏನು ಸಂದೇಶ ಇದೆ ನಿಜವಾಗ್ಲೂ ಕೂಡ ದೊಡ್ಡ ಮಟ್ಟದ ಪರಿಣಾಮಗಳನ್ನು ಉಂಟು ಮಾಡುತ್ತೆ. ನಾವು 2022 ಆಗಸ್ಟ್ 5 ದಾವಣಗೆರೆಯಲ್ಲಿ ನಡೆದಿರ್ತಕ್ಕಂಥ ಸಿದ್ದರಾಮೋತ್ಸವ ಸಮಾವೇಶವನ್ನು ಗಮನಿಸಬೇಕು. ಈ ಸಮಾವೇಶವನ್ನು ಮಾಡುವ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಆಪ್ತ ಬಳಗ ಕುಮಾರಕೃಪಾ ರಸ್ತೆಯಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ನಿವಾಸದಲ್ಲಿ ಸರಣಿ ಸಭೆಗಳನ್ನು ಮಾಡುತ್ತೆ. ಸರಣಿ ಸಭೆಗಳನ್ನು ಮಾಡಿ ಆ ಕಾರ್ಯಕ್ರಮ ಹೇಗಿರಬೇಕು ಅಂತಂದರೆ ಮತ್ತು ಯಾವ ರೀತಿಯಾಗಿರ್ತಕ್ಕಂಥ ಸಂದೇಶ ಕೊಡಬೇಕು ಅಂತಕ್ಕಂಥ ಒಟ್ಟಾರೆ ಪ್ಲಾನ್ ಆಫ್ ಆ್ಯಕ್ಷನ್ಗಳನ್ನು ಮಾಡ್ತಾರೆ. ಮಾಡಿ ಅದನ್ನು ಸಕ್ಸಸ್ಫುಲಿ ಕೂಡ ಅದು ದಾವಣಗೆರೆಯಲ್ಲಿ ಅತ್ಯಂತ ಅದ್ಧೂರಿಯಾಗಿರ್ತಕ್ಕಂಥ ಇತ್ತೀಚಿನ ವರ್ಷಗಳಲ್ಲಿ ಅತಿ ಹೆಚ್ಚು ಜನರು ಸೇರಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾರೆ. ಮತ್ತು ಆ ಕಾರ್ಯಕ್ರಮಕ್ಕೆ BJPಯ ಶಾಸಕರಾಗಿದ್ದಂಥವರು ಕೂಡ ಸಪೋರ್ಟ್ ಮಾಡ್ತಕ್ಕಂಥ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಿದರು. ಅಂದರೆ ಆ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದ ಇತಿಹಾಸವೂ ಕೂಡ ಸಿದ್ದರಾಮಯ್ಯ ಆಪ್ತ ಬಲದಲ್ಲಿದೆ. ರಾಜಣ್ಣವರ ನೇತೃತ್ವದಲ್ಲಿ ನಡೆದಂಥ ಆ ಏನು ಸಮಾವೇಶ ಇದೆ, ಈಗ ಅಲ್ಲಿ ಇವತ್ತು ಬೆಳಗ್ಗೆ ಎಲ್ಲ ಮಾತಾಡಿರ್ತಕ್ಕಂಥ ಎಲ್ಲರೂ ಕೂಡ ಮುಂಚೂಣಿ ನಾಯಕರಾಗಿದ್ದರು. ಜಾರಕಿಹೊಳಿ, ಮಹದೇವಪ್ಪ, ರಾಯರೆಡ್ಡಿ ಇವರೆಲ್ಲರೂ ಕೂಡ ಆ ಕಮಿಟಿಯಲ್ಲಿ ಇದ್ದರು. ಅಲ್ಲಿ ಭಾಳ ಮುಖ್ಯವಾಗಿ DK ಶಿವಕುಮಾರ್ ಅವರ ಸಹೋದರ ಆಗಿರ್ತಕ್ಕಂಥ ಸುರೇಶ್ ಅವರು ಕೂಡ ಆ ಕಮಿಟಿಯಲ್ಲಿ ಇದ್ದರು. ಅವರೆಲ್ಲರೂ ಕೂಡ ಸಮಾವೇಶ ಮಾಡಿದರು. ದೊಡ್ಡ ಮಟ್ಟದಲ್ಲಿ ಆ ಸಂದೇಶ ಕೊಡ್ತು. ಆ ಸಮಾವೇಶದ ಮೂಲಕವೇ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ನಿರ್ಣಯವನ್ನು ಸಿದ್ದರಾಮಯ್ಯ ತೆಗೆದುಕೊಳ್ತಾರೆ ಮತ್ತು ರಾಜಕಾರಣದಲ್ಲಿ ಯಶಸ್ವಿ ಕೂಡ ಆಗ್ತಾರೆ, ಮುಖ್ಯಮಂತ್ರಿಯೂ ಕೂಡ ಆಗಿದ್ದಾರೆ. ಆ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡುವಂಥ ಅವಕಾಶ ಅವ್ರಿಗಿತ್ತು. ಆದರೆ ಈಗಿರ್ತಕ್ಕಂಥ ಸನ್ನಿವೇಶ ಅದಕ್ಕೆ ಪೂರಕ ಆಗಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಆಪ್ತ ಬಳದವರಿಗೆ ಗೊತ್ತಾಗಿದೆ. ಆ ಕಾರಣಕ್ಕಾಗಿ ಯಾವುದೇ ಕಾರ್ಯಕ್ರಮ ಮಾಡಬಾರ್ದು ಅಂತಕ್ಕಂಥದ್ದು ನಿರ್ಧಾರ ಮಾಡಿತ್ತು. ಮತ್ತು ಒಂದು ಪತ್ರಿಕಾಗೋಷ್ಠಿ ನಡೆಸೋದಾಗಲಿ ಅಥವಾ ಯಾವುದೇ ಕೊಡುಗೆ ಕೊಡುವಂಥ ಯಾವುದೇ ನಿರ್ಧಾರಗಳ ಒಂದು ಸಲಹೆ ಬಂದಾಗಲೂ ಕೂಡ ಮುಖ್ಯಮಂತ್ರಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ನಾನು ಅಂಥದ್ದು ಮಾಡೋದಿಲ್ಲ, ಮೈಸೂರಲ್ಲಿ ಇರ್ತೇನೆ ಅಂತಕ್ಕಂಥ ಭಾಳ ಸ್ಪಷ್ಟವಾಗಿ ಅವ್ರು ಹೇಳಿದರು. ಹಾಗಾಗಿ ಮೈಸೂರು ಕಾರ್ಯಕ್ರಮ ನಿಗದಿಯಾಗಿತ್ತು. ಅಂದರೆ ಈಗ ವಾತಾವರಣ ಪೂರಕ ಆಗಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಆ ಸಮಾವೇಶದ ಸಮಯ ಸಂದರ್ಭಗಳೇ ಬೇರೆ, ಈಗ ಸಮಾವೇಶ ಮಾಡಿದರೆ ಇದರ ಸಮಯ ಸಂದರ್ಭಗಳೇ ಬೇರೆ ಅನ್ನಿಸ್ಕೊಳ್ತಾ ಇತ್ತು. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.